ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಸ್ನೇಹಿತರೆ, ಪ್ರತಿ ಕ್ಲಾಸ್ನಲ್ಲಿ ಒಬ್ಬ ಟಾಪರ್ ಇರ್ತಾನೆ. ಅವನ ಕಾಂಪಿಟೇಟರ್ ಎಷ್ಟು ಟ್ರೈ ಮಾಡಿದ್ರು ಅವನನ್ನ ಸ್ಟಡಿಲಿ ಬೀಟ್ ಮಾಡೋಕೆ ಆಗೋದಿಲ್ಲ. ಅಸಲಿಗೆ ಆ ಟಾಪರ್ ಕ್ಲಾಸ್ಗೆ ಫಸ್ಟ್ ಬರೋದಕ್ಕೆ ಏನ್ ಮಾಡ್ತಾನೆ ಹಾಗೂ ಏನನ್ನ ಓದ್ತಾನೆ, ನಾವು ಪ್ರಾಕ್ಟಿಕಲ್ ಆಗಿ ಆಲೋಚನೆ ಮಾಡಿದ್ರೆ ಅವನು ಜಾಸ್ತಿ ಓದುವುದರಿಂದ ಟಾಪರ್ ಆಗೋಕೆ ಆಗೋದಿಲ್ಲ. ಯಾಕಂದ್ರೆ ಬೇರೆ ವಿದ್ಯಾರ್ಥಿಗಳು ಕೂಡ ಅವನಿಗಿಂತ ಜಾಸ್ತಿ ಓದ್ತಾರೆ. ಟಾಪರ್ನ ಒಂದು ಸಾರಿ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಅವನನ್ನ ಯಾವಾಗ ನೋಡಿದ್ರು ಕೂಡ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ತಿರ್ತಾನೆ, ಆದ್ರೂ ಟಾಪರ್ ಆಗಿರ್ತಾನೆ. ಒಂದ್ಸರಿ ಥಿಂಕ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಇದೆ ಅಲ್ವಾ? ಆದ್ರೆ ಇದಕ್ಕೆ ಸಮಾಧಾನ ತುಂಬಾ ಸಿಂಪಲ್ ಆಗಿಯೇ ಇದೆ. ಇದಕ್ಕೆ ಮೂಲ ಏನು ಅಂತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ದಿನ ನಿಮಗೆ ಟಾಪರ್ನ ಸೀಕ್ರೆಟ್ ಏನು ಅಂತ ಹೇಳಿಕೊಡ್ತೀನಿ. ನೀವು ಕೂಡ ಈ ಸೀಕ್ರೆಟ್ನ ತಿಳ್ಕೋಬೇಕು ಅಂತ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋನ ಶುರು ಮಾಡುವ ಮೊದಲು ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಟಾಪರ್ ಸ್ಟೂಡೆಂಟ್ಸ್ ಅಷ್ಟು ಓದಿಲ್ಲದೆ ಹೋದರೂ ಕೂಡ ಟಾಪರ್ ಆಗಿರ್ತಾರೆ. ಆದರೆ ಉಳಿದ ಸ್ಟೂಡೆಂಟ್ಸ್ ಎಷ್ಟು ಓದಿದ್ರು ಅವರು ಟಾಪರ್ ಆಗಿರೋದಿಲ್ಲ. ಇದಕ್ಕೆ ಉತ್ತರ ಒಂದು ಸಿಂಪಲ್ ವರ್ಡ್, ಅದೇ ಬ್ಯಾಲೆನ್ಸ್. ಬ್ಯಾಲೆನ್ಸ್ ಬಿಟ್ವೀನ್ ಸ್ಟೂಡೆಂಟ್ ಲೈಫ್ ಆ್ಯಂಡ್ ಪರ್ಸನಲ್ ಲೈಫ್. ಇದೇ ಟಾಪರ್ನ ಮೂಲ ಸೀಕ್ರೆಟ್ ಆಗಿರುತ್ತೆ. ಯಾರು ಟಾಪರ್ ಆಗಿ ಇರ್ತಾರೋ ಅವರು ತಮ್ಮ ಲೈಫ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ತಾರೆ. ಅಂದ್ರೆ ಓದ್ತಿರ್ಬೇಕಾದ್ರೆ ಓದಿನ ಮೇಲೆ ಮಾತ್ರವೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಫ್ರೆಂಡ್ಸ್ ಜೊತೆ ಇರಬೇಕಾದ್ರೆ ಅವರ ಜೊತೆನೆ ಎಂಜಾಯ್ ಮಾಡ್ತಾನೆ. ಇದನ್ನೇ ನಾವು ಬಿ ಇನ್ ದ ಪ್ರೆಸೆಂಟ್ ಮೂಮೆಂಟ್ ಅಂತ ಅಂತೀವಿ. ಟಾಪರ್ ಏನ್ ಮಾಡ್ತಾನೋ ಅಂದ್ರೆ ಓದ್ತಿರ್ಬೇಕಾದ್ರೆ ಓದನ್ನ, ಎಂಜಾಯ್ ಮಾಡಬೇಕಾದ್ರೆ ಎಂಜಾಯ್ನ ಮಾತ್ರನೇ ಕಾನ್ಸಂಟ್ರೇಟ್ ಮಾಡಿ ಲೈಫ್ ನಲ್ಲಿ 100% ಸಾಧಿಸ್ತಾನೆ. ಆದ್ರಿಂದ ಅವನ ರಿಸಲ್ಟ್ಸ್ ಕೂಡ 100% ಬರುತ್ತೆ. ಹೀಗೆ ನಮ್ಮ ಜೀವನದಲ್ಲಿ ಮಾಡ್ತೀವಾ? ಖಂಡಿತವಾಗ್ಲೂ ಇಲ್ಲ. ನಮಗೆ ಓದ್ಬೇಕಾದ್ರೆ ನಂಬರ್ ಆಫ್ ಥಾಟ್ಸ್ ಬರ್ತವೆ. ಯಾಕೆ? ಈ ಮಾತು ನಿಜ ಅಲ್ವಾ? ನಿಜಾನೇ. ಇವಾಗ ನಮಗೆ ಬರ್ತಿರುವ ಆಲೋಚನೆ ಒಂದೇ, ನಾವು ಏನ್ ಮಾಡಿದ್ರೆ ಟಾಪರ್ ಆಗ್ತೀವಿ. ಇದಕ್ಕೆ ನೀವು ಮಾಡಬೇಕಾಗಿರೋದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದು. ಅಂದ್ರೆ ಒಂದು ವರ್ಕ್ ಮಾಡಬೇಕಾದ್ರೆ ಬೇರೆ ಥಾಟ್ಸ್ ಮೈಂಡ್ ಅಲ್ಲಿ ಬರಬಾರ್ದು. ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡಬೇಕು. ಹೇಗೆ ಅಂದ್ರೆ, ನಾನು ಇವಾಗ ಓದ್ಬೇಕು, ಎಂಜಾಯ್ ಮಾಡೋಕೆ, ಫೋನ್ ಯೂಸ್ ಮಾಡೋಕೆ, ಟಿವಿ ನೋಡೋದಕ್ಕೆ ಸಪರೇಟ್ ಟೈಮ್ ಇದೆ ಅಂತ ನೀವು ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗಬೇಕು. ಇದರಿಂದ ನಿಮ್ಮ ಮೈಂಡ್ ಆ ಒಂದು ಕೆಲಸದ ಮೇಲೆ ಮಾತ್ರವೇ ಕಾನ್ಸಂಟ್ರೇಟ್ ಮಾಡುತ್ತೆ. ಇನ್ನು ನೀವು ಈ ರೀತಿಯಾಗಿಯೂ ಕೂಡ ಆಲೋಚನೆ ಮಾಡಬಹುದು. ಎಕ್ಸಾಮ್ಸ್ ಬರ್ತಿದ್ದಾವೆ, ನಾನಿನ್ನು ಓದ್ಬೇಕಾಗಿರೋದು ತುಂಬಾ ಇದೆ, ಸಮಯ ತುಂಬಾ ಕಡಿಮೆ ಇದೆ, ಇವಾಗ ನಾನು ಓದದೇ ಹೋದ್ರೆ ನನ್ನ ಪರಿಸ್ಥಿತಿ ಏನು ಅಂತ ನಿಮ್ಮನ್ನ ನೀವು ಭಯಪಡಿಸಿಕೊಳ್ಳಿ. ಭಯ ಪಡೋದು ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದೇ. ಯಾಕಂದ್ರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಒಂದು ಸಾರಿ ಹೀಗೆ ಅನ್ಕೊಳ್ಳಿ, ಒಂದು ವೇಳೆ ನನಗೆ ಅಂದುಕೊಂಡ ಮಾರ್ಕ್ಸ್ ಬರಲಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನು, ಮುಂದೆ ನಾನು ಏನ್ ಮಾಡಬೇಕು, ಎಲ್ಲಿ ಹೋಗ್ಬೇಕು ಅಂತ. ಆವಾಗ ನಿಮಗೆ ಉತ್ತರ ಸಿಗುತ್ತೆ. ಆವಾಗ ನೀನು ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಮಾಡಬಹುದು. ಆಮೇಲೆ ನೀವು ಓದಿದ ವಿಷಯವನ್ನ ಮರಿಬೇಕು ಅಂದ್ರೂ ನೀವು ಮರೆಯೋದಿಕ್ಕೆ ಆಗೋದಿಲ್ಲ. ಈ ವಿಧಾನವಾಗಿ ನೀವು ನಿಮ್ಮ ಮೈಂಡ್ ನ ಕಂಟ್ರೋಲ್ ಮಾಡಿ ನಿಮ್ಮ ಮೆಮೊರಿ ಪವರ್ ನ ಇನ್ಕ್ರೀಸ್ ಮಾಡ್ಕೊಳ್ಬಹುದು. ಆವಾಗ ನೀವು ಕೂಡ ಟಾಪರ್ ಆಗೋದು ದೊಡ್ಡ ವಿಷಯವೇ ಅಲ್ಲ. ಯಾವಾಗ ನೀವು ನಿಮ್ಮ ನಿಜವಾದ ಸಾಮರ್ಥ್ಯವನ್ನ ತಿಳ್ಕೋತೀರೋ ಆವಾಗ ನಿಮಗೆ ಪ್ರತಿಯೊಂದು ಸಣ್ಣದಾಗಿಯೇ ಕಾಣಿಸುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೂ ಇದೇ ರೀತಿಯ ಇನ್ನೂ ಸ್ಟಡಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಡಿಯೋಗಳು ನಿಮಗೆ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.